ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಜಿಲ್ಲಾ ಆಗಬೇಕಾದ್ರೆ ಹೋದ ಸನ್ಮಾನ್ಯ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿ ಅವರು, ಜಿಲ್ಲಾ ಸಚಿವರು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಬೆಳಗಾಂದಲ್ಲಿ ನಮ್ಮ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಎಷ್ಟು ಬೇಗ ಆಗ್ತೈತಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಮುಂದಿನ ಭವಿಷ್ಯದಾಗ ಈ ಮಕ್ಕಳಿಗೆ ನಮ್ಗೆ ವಿದ್ಯಾಭ್ಯಾಸ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜಿಗೆ ಎಷ್ಟು ಬೇಗ ಆಗ್ತೈತಿ ಜಿಲ್ಲಾ ಘೋಷಣೆ ಮಾಡ್ತಾರೆ. ಸರ್, ಈಗ ಸೆಷನ್ ಸ್ಟಾರ್ಟ್ ಆಗಿದೆ ಸರ್. ಜಿಲ್ಲಾದು ಏನೋ ಕೇಳಿದ್ವಿ, ಹೋದ್ ಸೆಷನ್ದಾಗೂ ಕೇಳಿದ್ವಿ, ಮುಂದೆ ಈ ಸೆಷನ್ದಾಗೂ ಕೇಳ್ತೀವಿ. ಎಲ್ಲರಿಗೂ ಕೊಟ್ಟಿರ್ತಾರೆ. ಏನಿಲ್ಲ, ಇವತ್ತು ಬೆಳಗ್ಗೆದಿಂದ ಚಿಕ್ಕೋಡಿಯಲ್ಲಿ ನಾವು ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಸೇರಿ ಸ್ವಾತಂತ್ರ್ಯ ಆಚರಣೆ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿ, ಯಾವ ರೀತಿ ನಾವು ಬೆಂಗಳೂರು, ಬೆಳಗಾವಿ ಜಿಲ್ಲಾ ಮಟ್ಟದಾಗ ಯಾವ ರೀತಿ ರಾಜ್ಯ ಮಟ್ಟದಾಗ ಆಗ್ತಿದೆ ಅದು ನಾವು ಚಿಕ್ಕೋಡಿದಲ್ಲಿ ಮಾಡಿದೆವು. ಇವತ್ತ ಮಕ್ಕಳಿಗೆ ಹಾಗೂ ಸೈನಿಕರಿಗೆ ಇವತ್ತ ಅವ್ರಿಗೆ ಯಾರ್ಯಾರು ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದಾರೋ ಅವ್ರಿಗೆ ಇವತ್ತ ಬಹುಮಾನ ಕೊಡುವಂತದ್ದು ಒಂದು ಕಾರ್ಯಕ್ರಮ ಇಟ್ಟಿದ್ವಿ. ನಿಟ್ಟಿನಲ್ಲಿ ಇವತ್ತ ಚಿಕ್ಕೋಡಿಯಲ್ಲಿ ಸಿಪಿಐ ಆಫೀಸ್ ಸುಮಾರು 34 ಲಕ್ಷ ರೂಪಾಯಿ ಅನುದಾನದಲ್ಲಿ 20 ಗುಂಟ ಜಾಗ ಐತಿ. ಆ ಜಾಗೆಯಲ್ಲಿ ಇವತ್ತ ಒಂದು ನೂತನ ಆಫೀಸ್ ಕಟ್ಟಡ ಓಪನಿಂಗ್ ಕೂಡ ಇವತ್ತು ಮಾಡಿದ್ವಿ. ಸರ್, ಇನ್ನೂ ಹಲವಾರು ಕಟ್ಟಡಗಳು ನಿರ್ಮಾಣ ಆಗ್ಯಾವ ಸರ್, ಇನ್ನೂ ಓಪನಿಂಗ್ ಆಗುತ್ತೆ. ಹೌದು, ಈಗ 2-3 ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆದ್ಮೇಲೆ ಈಗ ಹೊಸ ನೂತನ ಸಚಿವರಾದರು. ನಾಳೆ ಸೆಷನ್ ಮುಗಿದ ಮೇಲೆ ಯಾವ್ಯಾವ ಬಿಲ್ಡಿಂಗ್ ಉಳಿದಾವ್, ಅಂಕಲಿದಾಗ ಹೊಸ PHC ಓಪನಿಂಗ್ ಐತಿ, ಚಿಕ್ಕೋಡಿದಲ್ಲಿ ADHO ಆಫೀಸ್ ಐತಿ, ಕೃಷಿ ಆಫೀಸ್ ಐತಿ, ಮುಂದೆ ಹಲವಾರು ಇನ್ನೂ ಆಫೀಸ್ ನಮ್ ಏನೇನು ಅಭಿವೃದ್ಧಿ ಮಾಡಿದೆವು ಎಲ್ಲ ಸಚಿವರ ಮೂಲಕ ನಾವು ಮತ್ತೆ ಲೋಕಸಭಾ ಸದಸ್ಯರು ಕೂಡಿ ಅದನ್ನು ಓಪನಿಂಗ್ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ ಸರ್ ಆಫೀಸ್ ಕಟ್ಟಡ ಸರ್ ಇಲ್ಲಂದ್ರೂ 5-6 ವರ್ಷ ಸರ್, ಇನ್ನೂ ಅದು ಅಲ್ಲಿ ಯಾರು ಇಲ್ಲ ಸರ್, ಓಪನಿಂಗ್ ಆಗಿದೆ ಸರ್. ZP ಆಫೀಸ್ ಹಿಂದ್ಗಡೆ ಸರ್. ತನ್ನ ಬಗ್ಗೆ ಮಾಹಿತಿ ಇಲ್ಲ, ಇದ್ದಿರ್ಬೇಕು, ಅವ್ರ ಇಲಾಖೆದವ್ರು ಮಾಡಿರ್ಬೇಕಲ್ಲ. ಜಿಲ್ಲಾ ಆಗಬೇಕಾದ್ರೆ ಹೋದ ಸನ್ಮಾನ್ಯ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿ ಅವರು, ಜಿಲ್ಲಾ ಸಚಿವರು ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಬೆಳಗಾಂದಲ್ಲಿ ನಮ್ಮ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಎಷ್ಟು ಬೇಗ ಆಗ್ತೈತಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಮುಂದಿನ ಭವಿಷ್ಯದಾಗ ಈ ಮಕ್ಕಳಿಗೆ ನಮ್ಗೆ ವಿದ್ಯಾಭ್ಯಾಸ ಆಗಲಿ, ಮೆಡಿಕಲ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜಿಗೆ ಎಷ್ಟು ಬೇಗ ಆಗ್ತೈತಿ ಜಿಲ್ಲಾ ಘೋಷಣೆ ಮಾಡ್ತಾರೆ. ಸರ್, ಈಗ ಸೆಷನ್ ಸ್ಟಾರ್ಟ್ ಆಗಿದೆ ಸರ್. ಜಿಲ್ಲಾದು ಏನೋ ಕೇಳಿದ್ವಿ, ಹೋದ್ ಸೆಷನ್ದಾಗೂ ಕೇಳಿದ್ವಿ, ಮುಂದೆ ಈ ಸೆಷನ್ದಾಗೂ ಕೇಳ್ತೀವಿ. ಎಲ್ಲರಿಗೂ ಕೊಟ್ಟಿರ್ತಾರೆ.